ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇವತ್ತು ನಾನು ನಿಂತಿರೋದು ಹುಬ್ಬಳ್ಳಿಯಲ್ಲಿ, ಅದು ಕೂಡ ಕಲಬುರಗಿ ಮಠದ ಒಂದು ಸ್ಮಶಾನದಲ್ಲಿ ನಿಂತಿದ್ದೀನಿ. ಯಾಕೆ ಇಲ್ಲಿ ನಿಂತಿದ್ದೀನಿ ಅನ್ನೋದಕ್ಕೆ ಒಂದು ಬಹುಮುಖ್ಯವಾದಂಥ ಕಾರಣ ಇದೆ, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಸ್ಮಾರಕದ ಹತ್ರ ನಿಂತಿದ್ದೀನಿ. ಅಲ್ಲಿ ಒಂದು ನೇಮ್ ಇದೆ ನಿಮಗೆ, ಜಸ್ಟಿಸ್ ಟು ನೇಹಾ ನಿರಂಜನ್ ಹಿರೇಮಠ ಅಂತ. ಈ ಹೆಸರು ಕೇಳ್ತಾ ಇದ್ದಾಗ ನಿಮಗೆ ಥಟ್ ಅಂತ ನೆನಪಾಗುತ್ತೆ. ಜೊತೆಗೆ ಇದೇ ದಿವಂಗತ ಕುಮಾರಿ ನೇಹಾ ನಿರಂಜನಯ್ಯ ಹಿರೇಮಠ ಅನ್ನೋ ಹೆಸರು, ಆಕೆಯ ಬರ್ತು ಮತ್ತು ಡೆತ್ ಆದಂಥ ಡೇಟು 18/4/2024. ಇಲ್ಲಿಗೆ ಒಂದು 9 ತಿಂಗಳಾಗಿರ್ಬೋದು. ನಾವು ಈ ವಿಷಯವಾಗಿ ಸ್ವಲ್ಪ ಮಾತನಾಡಲೇಬೇಕಾಗತ್ತೆ. ಜೊತೆಗೆ ಈ ಒಂದು ನೇಹಾ ಓದಿರ್ತಕ್ಕಂಥ ಕಾಲೇಜಿಗೂ ಕೂಡ ಹೋಗಬೇಕಾಗತ್ತೆ. ಕಳೆದ ವಾರವಷ್ಟೇ ಇದೇ ಪ್ರಮೋದ್ ಮುತಾಲಿಕ್ ಅವರು ಇದೇ BBB ಕಾಲೇಜಿಗೆ ಹೋಗಿ ಆತನನ್ನು ಸಸ್ಪೆಂಡ್ ಮಾಡಬೇಕು, ಫಯಾಜ್ನನ್ನು, ಈ ಒಂದು ಹತ್ಯೆಯನ್ನು, ಈ ಕೃತ್ಯವನ್ನು ಎಸಗಿದಂಥ ಯುವಕನನ್ನು ಸಸ್ಪೆಂಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳಿ ಬಂದಾದ ನಂತರ ಆತನನ್ನು ಸಸ್ಪೆಂಡ್ ಕೂಡ ಮಾಡಲಾಯಿತು. ಆತನನ್ನು ಬ್ಲ್ಯಾಕ್ ಲಿಸ್ಟ್ಗೂ ಕೂಡ ಸೇರಿಸ್ಬಿಟ್ರೆ ಆತ ಬೇರೆಲ್ಲೂ ಕೂಡ ಕಾಲೇಜಲ್ಲಿ ಅಡ್ಮಿಷನ್ ಕೂಡ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಹೋರಾಟಗಳು ನಡೀತಾ ಇದ್ದಾವೆ. ಸ್ನೇಹಿತರೆ, ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಇಡೀ ಹುಬ್ಬಳ್ಳಿಯನ್ನು, ಜೊತೆಗೆ ಇಡೀ ಭಾರತವನ್ನು ಬೆಚ್ಚಿ ಬೀಳಿಸಿದಂಥ ಘಟನೆ ಇದು. ನಿಮಗೆ ಗೊತ್ತಿರ್ಬೋದು, ಅನ್ಯ ಧರ್ಮೀಯ ಯುವಕನೊಬ್ಬ ಪ್ರೀತಿಸಿದ ಹುಡುಗಿ ಅಂತ ಆತ ಹೇಳ್ತಾನೆ. ತಾನು ಪ್ರೀತಿಯಲ್ಲಿ ಮೋಸ ಹೋದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕಾಲೇಜಿಗೆ ನುಗ್ಗಿ, ಅದು ಕೂಡ BBB ಕಾಲೇಜಿನಲ್ಲಿ ಮಾಸ್ಕನ್ನು ಹಾಕ್ಕೊಂಡು 1.5 ಗಂಟೆಗಳ ಕಾಲ ಅದೇ ಕಾಲೇಜಿನೊಳಗೆ ಕೂತ್ಕೊಂಡು ಸ್ಕೆಚ್ ಹಾಕಿ ಪ್ಲ್ಯಾನ್ ಹಾಕಿ, ಅದಾದ ಮೇಲೆ ಒಂದು ಚಾಕುವಿನಿಂದ ಆಕೆಗೆ ಹಿರಿದು ಬಿಟ್ಟಿದ್ದ. ಸ್ಥಳದಲ್ಲಿ ಆಕೆ ಮೃತಪಟ್ಟಲು. ಅದಾದ ಮೇಲೆ ಒಂದಿಷ್ಟು ಸ್ಥಳೀಯರು ಆತನನ್ನು ಬೆನ್ನು ಹತ್ತಿ ಹಿಡಿದು ಆತನನ್ನು ಸೆರೆ ಹಿಡಿಯೋ ಕೆಲಸವೂ ಕೂಡ ಆಯಿತು. ಒಂದಿಷ್ಟು ಹೋರಾಟ, ನಿರಂತರವಾದಂಥ ಹೋರಾಟ ನಡೀತು. ಇದೇ ನಿರಂಜನ್ ಹಿರೇಮಠ ಕಾರ್ಪೊರೇಟ್ರ್, ಅವರು ಲೋಕಲ್ ಕಾರ್ಪೊರೇಟ್ರು ಕೂಡ ಹೌದು. ನಿಮಗೆ ಈ ಭಾವಚಿತ್ರವನ್ನು ನೋಡಿದಾಗ ಕೆಲವೊಬ್ಬರಿಗೆ ಒಂದು ಕಡೆ ಅನುಕಂಪ ಮೂಡಬಹುದು, ಇನ್ನೊಬ್ಬರಿಗೆ ಒಂದಿಷ್ಟು ಅನುಮಾನಗಳು ಕೂಡ ಮೂಡ್ಬೋದು. ಯಾಕೆ ಅನುಮಾನ ಅಂತ ಹೇಳ್ತೀನಿ ಅಂದರೆ, ಅನೇಕರು ಇಲ್ಲಿ ಆತ ಪ್ರೀತಿಯಲ್ಲಿ ಮೋಸ ಹೋಗಿದ್ದಾನೆ, ಅದಕ್ಕೋಸ್ಕರ ಈ ರೀತಿಯಾದಂಥ ದುಷ್ಕೃತ್ಯವನ್ನು ಮಾಡ್ದ, ಹಾಗೆ ಹೀಗೆ ಅಂತಲ್ಲ. ಇನ್ನೊಂದು ಕಡೆ ಇದನ್ನು CBIಗೂ ಕೂಡ ತನಿಖೆಗೆ ವಹಿಸಬೇಕಿತ್ತು. ಸರ್ಕಾರ ಕೊಟ್ಟಿದ್ದು ಒಂದೇ ಮಾತು, ನಿಮಗೆಲ್ಲ ಗೊತ್ತಿರ್ಬೋದು. ನಾನಿಲ್ಲಿ ನಿಂತು ಮಾತನಾಡೋದಕ್ಕೂ ಕೂಡ ಅನೇಕ ಕಾರಣಗಳಿದೆ. ಇದೇ ಕಾಂಗ್ರೆಸ್ ಸರ್ಕಾರ ನಾಯಕರು, ಅದು ಕಾಂಗ್ರೆಸ್ನ ಪ್ರತಿಷ್ಠಿತ ಘಟಾನುಘಟಿ ನಾಯಕರುಗಳೇ, ಗೃಹ ಸಚಿವರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಒಂದು 90 to 120 ಡೇಸ್ ಅಂದರೆ 90 ದಿನದಿಂದ 120 ದಿನದ ಒಳಗಾಗಿ ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡ್ತೀವಿ, ಲಾಜಿಕಲ್ ಎಂಡನ್ನು ಕೊಡ್ತೀವಿ, ಖಂಡಿತವಾಗಿ ಈ ಥರನ ಗಲ್ಲಿಗೇರಿಸೋ ಮಟ್ಟಕ್ಕೆ ಒಂದು ತೀರ್ಪಂತರೂ ಖಂಡಿತವಾಗೂ ಬರುತ್ತೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದರು. ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಇತ್ತೀಚೆಗೆ ನಾನು RGKR ಕಾಲೇಜ್ ಅಲ್ಲಾದಂಥ ವೈದ್ಯ ವಿದ್ಯಾರ್ಥಿನಿ, ಟ್ರೈನಿ ವಿದ್ಯಾರ್ಥಿಯ ಮೇಲೆ ಇದೇ ರೀತಿಯಾಗಿ ಒಂದು ಕೃತ್ಯ ನಡೆದಿತ್ತು. ಆದರೆ ಆತನಿಗೆ ಬಂದಂಥ ತೀರ್ಪು ಒಂದು ಐತಿಹಾಸಿಕ ತೀರ್ಪು ಬರುತ್ತೆ ಅಂತ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದರೆ ಆತನಿಗೆ ಬಂದಂಥ ತೀರ್ಪು ಜೀವಾವಧಿ ಶಿಕ್ಷೆ. ಎಲ್ಲರೂ ಕೂಡ ಮರಣದಂಡನೆ ಆಗಬೇಕು, ಗಲ್ಲಿಗೇರಿಸಬೇಕು ಅಂತ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ವಿ. ಎಲ್ಲ ಒಂದು ಕಡೆ ನ್ಯಾಯಾಂಗ, ನಮಗೆಲ್ರಿಗೂ ಕೂಡ ಒಂದು ನಂಬಿಕೆ ಇದೆ ನ್ಯಾಯಾಂಗದ ಮೇಲೆ. ಆದರೆ ಇಂತಹ ತೀರ್ಪುಗಳನ್ನು ನಾವು ಸ್ವಾಗತ ಮಾಡೋದಕ್ಕೆ ಸ್ವಲ್ಪ ಬೇಸರವಾಗುತ್ತೆ. ಅದೇ ರೀತಿಯಾಗಿ ಇದೇ ನೇಹಾ ಹಿರೇಮಠ ಅವರ ವಿಚಾರದಲ್ಲೂ ಕೂಡ ಆ ಥರದೊಂದು ತೀರ್ಪು ಬರಬೇಕು ಅಂತ ಇಲ್ಲಿಯವರೆಗೂ ಈ ಕೇಸನ್ನು ಹೀಗೆ ಮುಂದೆ ದೂಡಲಾಗ್ತಾ ಇದೆ. ಇದೇ ಫಯಾಜ್ ಇನ್ನೂ ಕೂಡ ಆರಾಮಾಗಿ ಬಿರಿಯಾನಿ ತಿಂತ, ದಿನಕ್ಕೊಂದು 2-3 ಬಾರಿ ಬಿರಿಯಾನಿ ತಿಂತ ಇದೇ ಧಾರವಾಡ ಸಬ್ ಜೈಲಿನಲ್ಲಿ ಇದ್ದಾನೆ. ಇಲ್ಲಿವರೆಗೂ ಒಂದು ಟ್ರಯಲ್ ಕೂಡ ನಡೆದಿಲ್ಲ, ಹಿಯರಿಂಗ್ಸ್ಗಳು ನಡೆದಿಲ್ಲ. ಜೊತೆಗೆ ಇದಕ್ಕೆ ಪ್ರತ್ಯೇಕವಾದಂಥ ವಿಚಾರಣಾ ತನಿಖೆಯ ಕೋರ್ಟನ್ನು ನಿಗದಿಪಡಿಸಬೇಕು, ಆ ರೀತಿಯಾಗಿ ಬೇಗ ತ್ವರಿತಗತಿಯಲ್ಲಿ ವಿಚಾರಣೆ ಮುಗಿಯೋ ರೀತಿಯಾಗಿ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರ ಭರವಸೆ ಕೊಟ್ಟಿತ್ತು. ಎಲ್ಲ ಒಂದು ಕಡೆ ಕಾಂಗ್ರೆಸ್ ನಾಯಕರು ಇದರಾಗೊಂದು ಪೊಲಿಟಿಕಲ್ ಗಿಮ್ಮಿಕ್ಸ್ ಕೂಡ ನಡೀತಾ ಇದೆಯಾ ಅಂತ ಅನಿಸ್ಬಿಡುತ್ತೆ. ಇತ್ತೀಚೆಗೆ ಅವ್ರ ತಂದೆಯೂ ಕೂಡ ತುಂಬ ನೋವನ್ನು ಹಂಚ್ಕೊಂಡಿದ್ರು, ತುಂಬ ನೋವನ್ನು ವ್ಯಕ್ತಪಡಿಸಿದ್ರು. ಭಾಳಷ್ಟು ಕೇಸ್ಗಳಲ್ಲಿ ಈಗ ಆಗಿಬಿಡುತ್ತಲ್ಲ ಅಂತ. ಎಲ್ಲೋ ನಾವು ಈ ಹುಬ್ಬಳ್ಳಿಗೆ ಬಂದಿದ್ವಿ, ಜೊತೆಗೆ ಈ ಥರದೊಂದು ಕೇಸ್ ಹುಬ್ಬಳ್ಳಿಯನ್ನೇ ಸಂಚಲನಗೊಳಿಸಿದಂಥ ಕೇಸ್. ಅನೇಕ ವಿದ್ಯಾರ್ಥಿನಿಯರು ಒಂದು ಕಾಲೇಜಿಗೆ ಧೈರ್ಯವಾಗಿ ಹೋಗೋದು ಅದೇ ಕಾರಣಕ್ಕೆ, ಭದ್ರತಾ ಲೋಪ, ಜೊತೆಗೆ ಎಲ್ಲೋ ಒಂದು ಪ್ರೀತಿಯ ಹೆಸರಿನಲ್ಲಿ ಕೆಲವೊಂದು ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡಂಥ ಯುವಕರು ಯಾವ ರೀತಿಯಾದಂಥ ಕೃತ್ಯವನ್ನು ಎಸಗುತ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇದು ಒಂದು ಕಡೆ ಶಿಕ್ಷಣ ವ್ಯವಸ್ಥೆಯನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ವಿಷಯ, ಕಾಲೇಜಿನ ಭದ್ರತೆಯನ್ನು ಕೂಡ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ವಿಷಯ ಇದಾಗಿತ್ತು. ಒಟ್ಟಾರೆಯಾಗಿ ನಾವೆಲ್ಲೋ ನೇಹಾ ಹಿರೇಮಠ ಅವರಿಗೆ ಅತಿಯಾಗಿ ಬೇಗನೆ ಒಂದು ಒಳ್ಳೆಯ ತೀರ್ಪು ಸಿಗುತ್ತೆ, ಆಕೆಯ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅನೇಕ ಹೋರಾಟಗಾರರು ಪ್ರತಿಭಟನೆ ಮಾಡಿದ್ರು, ಇಡೀ ಹುಬ್ಬಳ್ಳಿ ಬಂದಾಗಿತ್ತು. ನೀವು ನೋಡ್ಬೋದು,
ಇಲ್ಲಿರ್ತಕ್ಕಂಥ ಪ್ರಮುಖ ಸರ್ಕಲ್ಗಳನ್ನು ಬಂದ್ ಮಾಡಿ ಬಹಳಷ್ಟು ದೊಡ್ಡ ಮಟ್ಟದ ಹೋರಾಟವನ್ನು ಕೂಡ ಮಾಡಲಾಯಿತು. ಈ ವಿದ್ಯಾರ್ಥಿನಿಗೆ ಆದಷ್ಟು ಬೇಗ ನ್ಯಾಯ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಆದರೆ ಸ್ನೇಹಿತರೆ, ಇಲ್ಲಿಯವರೆಗೂ ಕೂಡ ಒಂದು ಹಿಯರಿಂಗ್ ಕೂಡ ನಡೆದಿಲ್ಲ. ಇದೇ ರೀತಿಯಾಗಿ ಒಳಗೆ ಬಹಳಷ್ಟು ಜನ ಇದಕ್ಕೆ ಎಲ್ಲೋ ಒಂದು ಕಡೆ ಇದಕ್ಕೆ ಸಪೋರ್ಟ್ ಮಾಡೋರೇ ಬೇರೆ ಥರ ಇದ್ದಾರೆ. ಆತ ಇನ್ನೊಂದು ಸಮುದಾಯಕ್ಕೆ ಸೀಮಿತವಾದವನು. ಈ ಆಡಳಿತಾರೂಢ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಈ ನಾಯಕರು ಎಲ್ಲ ಒಂದು ಕಡೆ ಆತ ಅನ್ಯ ಧರ್ಮೀಯ, ಅವನಿಗೆ ಇನ್ನೊಂದು ಕಡೆ ಸಪೋರ್ಟ್ ಮಾಡೋ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಹಾಗಾಗಿ ಇದೇ ರೀತಿಯಾಗಿ ಮುಂದೆ ತಳ್ತಾ ಬರ್ತಿದ್ದಾರೆ ಅಂತ. ಇನ್ನೊಂದು ಕಡೆ ಇದನ್ನು CBIಗೆ ವಹಿಸ್ರಿ ಅಂದರೂ ಕೂಡ ವಹಿಸಲಿಲ್ಲ. CID ತನಿಖೆಯಲ್ಲೂ ಕೂಡ ಇದೇ ಫಯಾಜ್ನ ಹಿಂದೆ, ಆತನ ಹಿಂದೆ ಎಲ್ಲೋ ಒಂದು ಕಡೆ ಜಿಹಾದಿಗಳ ಕೆಲಸ ಕೈವಾಡ ಇರಬಹುದು ಅನ್ನೋದಕ್ಕೂ ಕೂಡ ಒಂದಿಷ್ಟು ಅನುಮಾನಗಳು ಕೂಡ ಮೂಡಿ ಬಂದಿತ್ತು. ಆದರೂ ಕೂಡ ಅವ್ರು ಚಾರ್ಜ್ ಶೀಟ್ನಲ್ಲಿ ಫೈನಲ್ ಮಾಡಿ ಹೇಳಿದ್ರು, ಇಲ್ಲ, ಆ ರೀತಿಯಾದಂಥ ಯಾವುದೇ ಜಿಹಾದಿಗಳ ಕುಮ್ಮಕ್ಕು ಈ ವಿಷಯದಲ್ಲಿ ಇಲ್ಲೇ ಇಲ್ಲ. ಆತ ಪ್ರೀತಿಯಲ್ಲಿ ನೊಂದು ಈ ರೀತಿಯಾಗಿ ಮಾಡಿರೋದಾಗಿ ಆತ ತಪ್ಪೊಪ್ಕೊಂಡಿದ್ದಾನೆ. ಒಂದಿಷ್ಟು ಕಾಲ್ ರೆಕಾರ್ಡ್ಸ್ಗಳಿರ್ಬೋದು, ಆತನ ವಿಚಾರಣೆ ಮಾಡಿದ್ದರಿಂದ ಹಿಡಿದಿರ್ಬೋದು, ಎಲ್ಲವನ್ನೂ ಕೂಡ ನಾವು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆತನ ಉದ್ದೇಶ ಒಂದೇ ಆಗಿತ್ತು, ಆಕೆಯನ್ನು ನಾನು ಹತ್ಯೆ ಮಾಡಬೇಕು, ಅದು ಕೂಡ ನನ್ನ ಪ್ರೀತಿಯಲ್ಲಿ ಮೋಸ ಹೋಗಿದ್ದೆ ಅನ್ನೋ ವಿಷಯವಾಗಿ. ಅನೇಕರು ಒಂದಿಷ್ಟು ಫೋಟೋಗಳನ್ನು ಇಟ್ಕೊಂಡು ಕೂಡ ಚರ್ಚೆ ಮಾಡಿದ್ರು. ನೀವು ಅದನ್ನು ನೋಡಿದ್ದೀರಿ. ಅನೇಕ ಫೋಟೋಗಳು ಅದೇ ರೀತಿಯಾಗಿ ಬಿಂಬಿಸ್ತಾ ಇತ್ತು. ಅವರಿಬ್ಬರು ಪ್ರೇಮಿಗಳಾಗಿದ್ದರು. ಎಲ್ಲೋ ಒಂದು ಕಡೆ ಇದೇ ನಿರಂಜನ ಹಿರೇಮಠ ಅವರು ಅವ್ರ ಕುಟುಂಬದವರಿಗೆ ಹೋಗಿ ಬೆದರಿಸಿದ್ರು ಅನ್ನೋ ಮಾತುಗಳು ಕೂಡ ಕೇಳಿಬಂದವು. ಅದೆಲ್ಲವೂ ಕೂಡ ನಮಗೆ ಸ್ಪಷ್ಟವಾಗಿ ನಿಲುಕದೇ ಇರೋದು. ಯಾಕೆಂದರೆ ಅವ್ರ ತಂದೆ ತಾಯಿಗಳು ಕೂಡ ಒಪ್ಕೊಂಡ್ಬಿಟ್ಟಿದ್ದಾರೆ, ತನ್ನ ಮಗ ತಪ್ಪು ಮಾಡ್ದ, ಆತನು ಇಂಥ ಒಂದು ಕರ್ನಾಟಕದಲ್ಲಿ, ಈ ಥರದ ಹೆಣ್ಮಕ್ಳಿಗೆ ಗೌರವ ಕೊಡ್ತಕ್ಕಂಥ ಕರ್ನಾಟಕದಲ್ಲಿ ಈ ರೀತಿಯಾದಂಥ ಕೃತ್ಯವನ್ನು ಸಹಿಸ್ಲಿಕ್ಕೆ ಅಸಾಧ್ಯ, ಈ ರೀತಿಯಾಗಿ ಮಾಡಲೇಬಾರ್ದಿತ್ತು, ಖಂಡಿಸಬೇಕು. ಕರ್ನಾಟಕದಲ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡ್ತಕ್ಕಂಥ ರಾಜ್ಯ ಇದು, ಆ ಥರದ ಮಣ್ಣಿನ ನೆಲ ಇದು, ಈ ಥರ ದೌರ್ಜನ್ಯವನ್ನು ಯಾರು ಕೂಡ ಮಾಡಬೇಡಿ ಅನ್ನೋ ಒಂದು ಸ್ಪಷ್ಟವಾದಂಥ ಸಂದೇಶವನ್ನು ಇದೇ ಫಯಾಜ್ ಅವರ ತಂದೆ ತಾಯಿಗಳು ಕೊಟ್ಟರು. ಒಂದು ಕಡೆ ತಾಯಿ ತನ್ನ ಮಗ ಈ ರೀತಿಯಾದಂಥ ಕೃತ್ಯವನ್ನು ಮಾಡಲಿಕ್ಕೆ ನೇರ ಕಾರಣ ನೇಹಾ ಹಿರೇಮಠ ಅನ್ನೋ ರೀತಿಯಾಗೂ ಕೂಡ ಮಾತನಾಡಿದ್ರು. ಆದರೆ ಕೊನೆಯದಾಗಿ ನಾನು ಹೇಳೋದು ಇಷ್ಟೇ. ಯಾಕೆ ಈ ವಿಷಯವನ್ನು ಹೇಳ್ತಾ ಇದ್ದೀನಿ ಅಂದರೆ, ಅದು ಕೂಡ ಇದೇ BVB ಕಾಲೇಜಿಗೆ ಹೋಗಿ ನಾನು ಇದೇ ಬ್ಲ್ಯಾಕ್ ಲಿಸ್ಟ್ ಬಗ್ಗೆ ಆಗಿರ್ಬೋದು, ಜೊತೆಗೆ ಆತನನ್ನು ಸಸ್ಪೆಂಡ್ ಮಾಡೋದು ವಿಚಾರವಾಗಿ ದಾಖಲಾತಿಗಳನ್ನು ಕೂಡ ಕೇಳಬೇಕಾಗುತ್ತೆ. ನಿಜಕ್ಕೂ ಕೂಡ ಆತನನ್ನು ಸಸ್ಪೆಂಡ್ ಮಾಡಿದ್ದೀರಾ ಇಲ್ವಾ ಅಂತ. ಇಲ್ಲದೇ ಇದ್ದರೆ ಉಗ್ರ ರೀತಿಯಾಗಿ ಹೋರಾಟ ಮಾಡ್ತೀವಿ ಅಂತಲೂ ಕೂಡ ಇದೇ ಪ್ರಮೋದ್ ಮುತಾಲಿಕ್ ಅವರು ಕೂಡ ಹೇಳಿದರು. ಆ ವಿಷಯವಾಗೂ ಕೂಡ ಒಂದಿಷ್ಟು ಸ್ಪಷ್ಟನೆಯನ್ನು ನಾವು ತೆಗೆದುಕೊಳ್ತಾ, ಹೆಣ್ಣು ಮಕ್ಕಳಿಗೆ ಈಗ ನಾವು ಆ ಘಟನೆ ಆದಾಗ ಒಂದಿಷ್ಟು ಹೈಪ್ ಆದಾಗ ಅಷ್ಟೇ ನಾವೆಲ್ಲರೂ ಕೂಡ ತುಂಬ ಕೇರ್ ಆಗಿ ಮಾತನಾಡ್ತೀವಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದಾದಮೇಲೆ ಮತ್ತೆ ಮರೆತು ಬಿಡ್ತೀವಿ. ಅದಾದಮೇಲೆ ಈ ಥರದ ಇನ್ನೊಂದು ಘಟನೆ ಆದಮೇಲೆ ಮತ್ತೊಂದಿಷ್ಟು ಸುದ್ದಿಗಳಾಗುತ್ತೆ. ಆದರೆ ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಜಾಗರೂಕರಾಗಿ ಇರಬೇಕು, ಒಂದಿಷ್ಟು ಜಾಗೃತಿಯನ್ನು ಮೂಡಿಸ್ತಾ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಈ ವಿಷಯವನ್ನು ಪ್ರಸ್ತಾಪ ಮಾಡಬೇಕು ಅಂತ ಹುಬ್ಬಳ್ಳಿಗೆ ಬಂದಿದ್ದರಿಂದಲೇ ಈ ನೇಹಾ ಹಿರೇಮಠ ಅವರ ಸಮಾಧಿನ ಹುಡ್ಕೊಂಡು ಇಲ್ಲಿವರೆಗೂ ಬರಬೇಕಾಯಿತು. ಈ ವಿಷಯ ಮತ್ತೆ ಮುನ್ನೆಲೆಗೆ ಬರಲಿ. ಆದಷ್ಟು ಏನಾಯಿತು ಈ ಕೇಸು, ಎಲ್ಲಿದ್ದಾನಾತ ಫಯಾಜು, ಆತ ಇನ್ನೊಂದು 5-6 ವರ್ಷ ಮತ್ತೆ ಹೊರಗೆ ಬರ್ಬೋದು, ಆತ ಆರಾಮ್ಸೆ ಓಡಾಡ್ಕೊಂಡಿರ್ಬೋದು, ಆತನಿಗೆ ಒಂದು ಹೊಸ ಬದುಕಂತೂ ಮತ್ತೆ ಸಿಗಬಹುದು. ಆದರೆ ಹೋದಂಥ ಜೀವ ಮತ್ತೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಹೋದಂಥ ಪ್ರಾಣ ಮತ್ತೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ ನಾವು ಕೂಡ ಗಮನ ಹರಿಸ್ಬೇಕಾಗತ್ತೆ. ಮತ್ತೊಮ್ಮೆ ಈ ವಿಷಯವನ್ನು ನಾವು ಕೂಡ ಕೂಲಂಕುಷವಾಗಿ ನೋಡಬೇಕಾಗತ್ತೆ ಅಂತ ಹೇಳ್ತಾ, ಇನ್ನಷ್ಟು ಇದೇ ರೀತಿಯಾದಂಥ ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಇದೇ ನೇಹಾ ಹಿರೇಮಠ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಾ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಸಿಗೋಣ.